ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಇನ್ನು ಅಮಿತ್ ಶಾ ದತ್ತುಪುತ್ರ ಅಂತ ಹೇಳಿ ವಂಚಿಸಿದ್ದವನ ಮೇಲೆ ಎಫ್ಐಆರ್ ದಾಖಲಾಗಿದೆ. ಸುಜೀಂದ್ರ ವಿರುದ್ಧ ಈಗ ಮತ್ತೊಂದು ಎಫ್ಐಆರ್ ದಾಖಲಾಗಿರುವುದು. ಕಳೆದ ಕೆಲ ತಿಂಗಳ ಹಿಂದೆಯೂ ಕೂಡ ಈತನ ಬಗೆಗಿನ ದೋಖಾ ಸುದ್ದಿ ಸದ್ದು ಮಾಡಿತ್ತು. ಗವರ್ನರ್ ಹೆಸರಿನಲ್ಲಿ ಅನಧಿಕೃತ ಆದೇಶವನ್ನ ಹೊರಡಿಸುವಂತಹ ಕೆಲಸವನ್ನ ಈತ ಮಾಡ್ತಾ ಇದ್ದ. 2025ರಲ್ಲಿ ನಕಲಿ ಸಹಿ ಮಾಡಿ ಪತ್ರ ಬರೆದಿರುವುದು ಬೆಳಕಿಗೆ ಬಂದಿತ್ತು. ಗವರ್ನರ್ ವಿಶೇಷ ಕಾರ್ಯದರ್ಶಿ ಪ್ರದೀಪ್ ದೂರನ್ನ ಕೊಟ್ಟಿದ್ರು. ದೂರಿನ ಹಿನ್ನೆಲೆಯಲ್ಲಿ ಆರೋಪಿ ಸುಜೀಂದ್ರ ವಿರುದ್ಧ ಎಫ್ಐಆರ್ ಆಗಿತ್ತು. ಈ ಹಿಂದೆ ಅಮಿತ್ ಶಾ ದತ್ತುಪುತ್ರ ಅಂತ ಹೇಳಿಕೊಂಡು ವೈದ್ಯರಿಗೆ ವಂಚನೆ ಮಾಡಿದ್ದಂತಹ ಪ್ರಕರಣ ಬೆಳಕಿಗೆ ಬಂದಿತ್ತು. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾ ಹೋಗ್ತಾರೆ. ಶಿವಕುಮಾರ್, ಕಳೆದ ಕೆಲ ತಿಂಗಳ ಹಿಂದೆಯೂ ಕೂಡ ಈತನ ಬಗೆಗಿನ ಆರೋಪ ಸದ್ದು ಮಾಡಿತ್ತು. ಅದಾದ ನಂತರ ಈತನ ಬಂಧನ ಮಾಡುವಂತಹ ಕೆಲಸವೂ ಆಗುತ್ತೆ. ಈಗ ಮತ್ತೊಂದು ಎಫ್ಐಆರ್ ಪ್ರಕರಣದ ಡೀಟೇಲ್ಸ್ ನ ನೀಡ್ತಾ ಹೋಗಬಹುದಾ? ಯಾವ ರೀತಿ ಈತ ವಂಚನೆ ಮಾಡ್ತಾ ಇದ್ದ, ಎಷ್ಟು ದೋಖಾ ಮಾಡಿದಾನೆ, ಏನ್ ಮಾಹಿತಿ ಸಿಗ್ತಾ ಇದೆ ಶಿವಕುಮಾರ್? ವಿಜಯಶ್ರೀ, ಬೆಂಗಳೂರಿನ ವಿಜಯನಗರದ ನಿವಾಸಿಯಾಗಿರುವಂತಹ ಸುಜೇಂದ್ರ ನಿಧನ. ಈತ ಪೊಲೀಸ್ ಅಧಿಕಾರಿಗಳು ಈತನನ್ನ ಅಬಿಚುವಲ್ ಅಫೆಂಡರ್ ಅಂತಾನೆ ಹೇಳ್ತಾರೆ. ಅಂದ್ರೆ ತನಗೆ ವಿಐಪಿಗಳು ಗೊತ್ತು, ಸರ್ಕಾರದ ಮಟ್ಟದಲ್ಲಿ ಉನ್ನತ ಅಧಿಕಾರಿಗಳಾಗಿರ್ಬೋದು, ಅಧಿಕಾರಿಗಳು ಎಲ್ಲರೂ ಕೂಡ ನನಗೆ ಗೊತ್ತು, ತಮ್ಗೇನೇ ಕೆಲಸ ಆಗ್ಬೇಕಾದ್ರೂ ನಾನು ಮಾಡಿಸ್ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಈತ ಗಾಳವನ್ನ ಬೀಸ್ತಾ ಇರ್ತಾನೆ. ಅದರಲ್ಲೂ ಈತನ ಅಡ್ಡ ವಿಧಾನಸೌಧ, MS ಬಿಲ್ಡಿಂಗ್ ಈ ಭಾಗದಲ್ಲಿ ಗಣ್ಯ ವ್ಯಕ್ತಿಗಳು ಯಾರು ಬರ್ತಾರೆ, ಅದರಲ್ಲೂ ಕೂಡ ಉತ್ತರ ಕರ್ನಾಟಕ ಭಾಗದವ್ರಿಗೆ ಈತ ನಂಬಿಸಿ ವಂಚನೆಯನ್ನ ಮಾಡ್ತಿರ್ತಾನೆ. ಇತ್ತೀಚೆಗೆ ಕಳೆದ ಕೆಲ ತಿಂಗಳ ಹಿಂದೆ ವಿಜಯನಗರ ಪೊಲೀಸ್ ಠಾಣೆಯಲ್ಲೂ ಕೂಡ ಈತನ ವಿರುದ್ಧವಾಗಿ ಪ್ರಕರಣ ದಾಖಲಾಗಿರುತ್ತೆ. ಜಮ್ಮು ಕಾಶ್ಮೀರ ಮೂಲದ ವೈದ್ಯರೊಬ್ಬರಿಗೆ ಬೆಂಗಳೂರಿನಲ್ಲಿ ಕೆಲಸವನ್ನ ಮಾಡಿಸ್ಕೊಡ್ತೀನಿ, ನಾನು ಅಮಿತ್ ಶಾ ಅವರ ದತ್ತುಪುತ್ರ ಅಂತೇಳಿ ಇದೇ ಸುಜೇಂದ್ರ ಅವ್ರಿಗೆ ವಂಚನೆಯನ್ನ ಮಾಡಿರ್ತಾನೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದ್ರೆ ಬೆಂಗಳೂರಿನ ವಿಜಯನಗರ ಪೊಲೀಸರಿಂದಲೂ ಕೂಡ ಆರೋಪಿ ಅರೆಸ್ಟ್ ಕೂಡ ಆಗಿರ್ತಾನೆ. ಜೊತೆಗೆ ಆತನ ಮನೆಯನ್ನ ದಾಳಿ ಮಾಡಿದಂತ ವಿಜಯನಗರ ಪೊಲೀಸರಿಗೆ ಕೆಲವೊಂದಷ್ಟು ಮಹತ್ವದ ದಾಖಲೆಗಳು ಸಿಕ್ಕಿರ್ತವೆ. ಜೊತೆಗೆ ಸರ್ಕಾರದ ಮಟ್ಟದಲ್ಲಿ ಉನ್ನತ ಹುದ್ದೆಯಲ್ಲಿ ಇದ್ದಂತವರ ನಕಲಿ ಲೆಟರ್ ಹೆಡ್ಗಳು ಕೂಡ ಸೀಸ್ ಮಾಡ್ಕೊಳ್ಳುವಂತ ಕೆಲಸವನ್ನ ಬೆಂಗಳೂರಿನ ವಿಜಯನಗರ ಪೊಲೀಸರು ಮಾಡಿರುವಂತದ್ದು. ಸದ್ಯ ಈತನ ವಿರುದ್ಧವಾಗಿ ಬೆಂಗಳೂರಿನ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಮತ್ತೊಂದು ಪ್ರಕರಣ ದಾಖಲಾಗಿರುವಂತದ್ದು. VITU ಕುಲಪತಿಗಳೇನಿದ್ದಾರೆ ಇವ್ರಿಗೆ ರಾಜ್ಯಪಾಲರ ನಕಲಿ ಲೆಟರ್ ಹೆಡ್ ಅನ್ನ ಬಳಸಿ ಆರೋಪಿ ವಿದ್ಯಾರ್ಥಿಯೊಬ್ಬನಿಗೆ ಸೀಟ್ ಕೊಡಿಸಲಿಕ್ಕೆ ಒಂದು ಲೆಟರ್ ಹೆಡ್ ಅನ್ನ ಬಳಸಿರ್ತಾನೆ. ಜೊತೆಗೆ ಈತ ಬಳಕೆ ಮಾಡಿದಂತ ಲೆಟರ್ ಹೆಡ್ ಏನಿದೆ ಅದು ನಕಲು ಅನ್ನೋದು ಗೊತ್ತಾಗಿರುವಂತದ್ದು. ಈ ಹಿಂದೆ ಈತ ಮಾಡಿದಂತ ಲೆಟರ್ ಹೆಡ್ಗಳನ್ನ ಏನ್ ಬಳಸಿರ್ತಾನೆ ಅವುಗಳನ್ನ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ಗೂ ಕೂಡ ಕಳಿಸಿ ಈತ ಬಳಸಿರುವಂತದ್ದು ನಕಲಿ ಲೆಟರ್ ಹೆಡ್ ಅನ್ನೋದನ್ನ ವಿಜಯನಗರ ಪೊಲೀಸರು ಖಚಿತಪಡಿಸಿಕೊಂಡಿದ್ರು. ಅಂದ್ರೆ ಅಮಿತ್ ಶಾ ಅವರ ದತ್ತುಪುತ್ರ, ನಾನು ಗೃಹ ಇಲಾಖೆಯಿಂದ ನಿಮ್ಗೆ ಏನಾದ್ರು ಕೆಲಸಗಳಾಗಬೇಕಾದ್ರೂ ಮಾಡಿಸ್ಕೊಡ್ತೀನಿ ಅಂತೇಳಿ ವಂಚನೆಯನ್ನ ಮಾಡಿದ್ದ. ಆದ್ರೆ ಇದೀಗ VITU ಕುಲಪತಿಗಳಿಗೆ ರಾಜ್ಯಪಾಲರ ನಕಲಿ ಲೆಟರ್ ಹೆಡ್ ಅನ್ನ ಬಳಸಿ ಆರೋಪಿ ಮೋಸವನ್ನ ಮಾಡಿರುವಂತದ್ದು. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಬೆಂಗಳೂರಿನ ವಿಧಾನಸೌಧ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲೂ ಕೂಡ ಪ್ರಕರಣ ದಾಖಲಾಗಿರುವಂತದ್ದು. ಈತನ ಮನೆ ಇರುವಂತದ್ದು ಬೆಂಗಳೂರಿನ RPC ಲೇಔಟ್ ಆಗಿರೋದ್ರಿಂದ, ಜೊತೆಗೆ ಈತನ ವಿರುದ್ಧವಾಗಿ ಹಿಂದೆ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಹಲವು ಪ್ರಕರಣ ದಾಖಲಾಗಿರೋದ್ರ ಹಿನ್ನೆಲೆಯಲ್ಲಿ ಸದ್ಯ ಬೆಂಗಳೂರಿನ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂತ ಅಂದ್ರೆ VITU ಕುಲಪತಿಗಳೇನಿದ್ದಾರೆ ಅವ್ರಿಗೆ ರಾಜ್ಯಪಾಲರ ನಕಲಿ ಲೆಟರ್ ಹೆಡ್ ಅನ್ನ ಬಳಸಿ ಈತೇನು ಶಿಫಾರಸು ಪತ್ರವನ್ನು ಕೊಟ್ಟಿರ್ತಾನೆ ಅದಕ್ಕೆ ಸಂಬಂಧಪಟ್ಟಂತೆ ದಾಖಲಾಗಿರುವಂತಹ ದೂರನ್ನು ಕೂಡ ವಿಜಯನಗರ ಪೊಲೀಸರಿಗೆ ರವಾನೆ ಮಾಡಿರುವಂತದ್ದು. ಸದ್ಯ ವಿಜಯನಗರ ಪೊಲೀಸರು ಪ್ರಕರಣವನ್ನ ದಾಖಲು ಮಾಡಿಕೊಂಡು ಆರೋಪಿ ಪತ್ತೆಗಾಗಿ ಹುಡುಕಾಟವನ್ನು ಮಾಡ್ತಿರುವಂತದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.